ರಾಜ್ಯದಲ್ಲಿ ಆಪರೇಷನ್ ಕಾರ್ಡ್ ಜನಕ್ಕೆ ಶಾಕ್ ಕೊಟ್ಟಿದೆ. ನಿನ್ನೆಯಿಂದ ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದೆ. ರಾಜ್ಯದಲ್ಲಿ ಆಪರೇಷನ್ ಕಾರ್ಡ್ ಜನಕ್ಕೆ ಶಾಕ್. ನಿನ್ನೆಯಿಂದ ಬಿಪಿಎಲ್ ಕಾರ್ಡ್ ನೋಡಿ, ನಿನ್ನೆ ಇತ್ತು ಬಿಪಿಎಲ್ ಕಾರ್ಡು, ಆದರೆ ಇವತ್ತು ಕ್ಯಾನ್ಸಲ್ ಆಗಿರೋದು. ಸರ್ಕಾರದ ಹಿಟ್ ಲಿಸ್ಟ್ ನಲ್ಲಿರೋ ಕಾರ್ಡ್ಗಳೆಷ್ಟು ಹಾಗಾದ್ರೆ? ಒಂದು ಕಡೆ ಕಾರ್ಡ್ ರದ್ದಾದವರ ಪೀಕಲಾಟ ಕಂಗಾಲು. ಅರ್ಹ ಫಲಾನುಭವಿಗಳಿಗೂ ಬಿಪಿಎಲ್ ಕಾರ್ಡು ಶಾಕ್ ಕೊಟ್ಟಿದೆ. ರದ್ದಾಗಿದ್ದಾವೆ ಬಿಪಿಎಲ್ ಕಾರ್ಡು. ರಾಜ್ಯಾದ್ಯಂತ ಆಪರೇಷನ್ ಬಿಪಿಎಲ್ ಕಾರ್ಯಾಚರಣೆ ನೋಡಿ. ಸರ್ಕಾರದ ವಿರುದ್ಧ ಜನ ಈಗ ಹಿಡಿಶಾಪ ಹಾಕ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ನಿನ್ನೆ ಇತ್ತು ಬಿಪಿಎಲ್ ಕಾರ್ಡು, ಇವತ್ತು ಹೋಗಿ ಚೆಕ್ ಮಾಡಿಸಿದ್ರೆ ಕಾರ್ಡು ರದ್ದಾಗಿದೆ ಅಂತ ಹೇಳ್ತಿದ್ದಾರೆ. ಜನ ಸಹಜವಾಗಿ ಒಂದು ರೀತಿಯಲ್ಲಿ ಆತಂಕಕ್ಕೆ ಕಾರಣರಾಗಿದ್ದಾರೆ. ಒಂದು ರೀತಿಯಲ್ಲಿ ಆತಂಕಕ್ಕೆ ಈಡು ಮಾಡಿಕೊಟ್ಟಿರೋದು ಈ ವಿಚಾರ. ಶಾಕ್ಗೆ ಒಳಗಾಗಿದ್ದಾರೆ. ಸರ್ಕಾರದ ವಿರುದ್ಧ ಬಡವರು, ಮಧ್ಯಮ ವರ್ಗದವರಂತೂ ಹಿಡಿಶಾಪ ಹಾಕ್ತಾ ಇದ್ದಾರೆ. ಏಕಾಏಕಿ ಕಾರ್ಡ್ ರದ್ದಾಗ್ತಾ ಇದಾವಲ್ಲ, ನೆನೆ ತಾನೇ ನಮಗೆ ಬಿಪಿಎಲ್ ಕಾರ್ಡ್ ಇತ್ತು, ಇವತ್ತು ಹೋದ್ರೆ ರದ್ದಾಗಿದೆ ಅಂತ ಹೇಳ್ತಾರೆ. ಹೆಂಗಿದು? ನಮಗೆ ಯಾವ ಭಾಗ್ಯಗಳು ಬೇಡ, ನಮಗೆ ಯಾವ ಗ್ಯಾರಂಟಿಗಳು ಬೇಡ, ನಮಗೆ ಬಿಪಿಎಲ್ ಕಾರ್ಡ್ ಕೊಟ್ಬಿಡಿ ಅಂತ ಹೇಳಿ ಜನ ಈಗ ಕೇಳ್ಕೊಳ್ತಾ ಇದ್ದಾರೆ. ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಜನ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಜನರಿಗಂತೂ ಖಂಡಿತ ಇದು ಶಾಕಿಂಗ್ ವಿಚಾರ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಪಡ್ಕೊಂಡಂತವರು ಸಾಕಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ. ಇನ್ನು ಎಪಿಎಲ್ ಇರುವಂತವರು ಕೂಡ ಇದ್ದಾರೆ. ಎಪಿಎಲ್ ಇಂದ ನಮಗೇನು ಯೂಸ್ ಇಲ್ಲ, ಒಂದು 5 kg ಅಕ್ಕಿ ಸಿಕ್ತಿತ್ತಷ್ಟೇ ಕಡಿಮೆ ದುಡ್ಡಲ್ಲಿ, ಅದು ಬಿಟ್ರೆ ಎಪಿಎಲ್ ಇಂದ ನಮಗೇನು ಯೂಸ್ ಇಲ್ಲ. ಆದರೆ ಇರೋ ಬಿಪಿಎಲ್ ಕಾರ್ಡು ನಮಗೆ ಕ್ಯಾನ್ಸಲ್ ಆಗ್ತಾ ಇದೆ. ಬಿಪಿಎಲ್ ಕ್ಯಾನ್ಸಲ್ ಆಗಿಬಿಟ್ಟು ಎಪಿಎಲ್ಗೆ ನಮ್ಮನ್ನು ಸೇರಿಸ್ತಾ ಇದ್ದಾರಲ್ಲ, ಏನು ಕತೆ ಇದು ಅಂತ ಹೇಳಿ ಜನ ಈಗ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾಕೆ ಹಿಂಗಾಯ್ತು, ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳಿ. ಆದರೆ ಸರ್ಕಾರದ ಕಡೆಯಿಂದ ಆಹಾರ ಸಚಿವರಾಗಲಿ, CM ಸಿದ್ದರಾಮಯ್ಯ ಆಗಲಿ, DCM DK ಶಿವಕುಮಾರ್ ಆಗಲಿ, ಅವ್ರು ಹೇಳೋದು ಅರ್ಹರು ಯಾರಿದ್ದಾರೆ ಅವರಿಗೆ ಬಿಪಿಎಲ್ ಕಾರ್ಡನ್ನು ಕೊಡ್ತೀವಿ. ಅನರ್ಹರು ಬಹಳಷ್ಟು ಜನ ಇದ್ದಾರೆ, ಸುಮಾರು 25% ಇದ್ದಾರೆ ರಾಜ್ಯದಲ್ಲಿ. ಅಂದರೆ ಅವರು ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರಲ್ಲ ಅಂಥವರು ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಅವರೆಲ್ಲರೂ ಕೂಡ APL ಕಾರ್ಡ್ ವ್ಯಾಪ್ತಿಗೆ ಬರ್ತಾರೆ. ಸೊ ಅಂಥವ್ರ ಕಾರ್ಡನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಹಾಗೂ ಏನಾದರೂ ಕಣ್ತಪ್ಪಿನಿಂದ ಅರ್ಹರ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದ್ರೆ ಆದಷ್ಟು ಬೇಗ ಅವರಿಗೆ ವಾಪಸ್ ಕಾರ್ಡ್ ಕೊಡಲಾಗುತ್ತೆ. ಅದಕ್ಕೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತೀವಿ, ಮತ್ತೊಂದ್ಸಲ ಅರ್ಜಿ ಹಾಕೋದಕ್ಕೂ ಕೂಡ ಅಂತ ಹೇಳಿ ಜನಕ್ಕೆ ಒಂದು ರೀತಿಯಲ್ಲಿ ಪೀಕ್ಲಾಟ ಆಗ್ತಾ ಇದೆ. ಇನ್ನು ಹೊಸದಾಗಿ ಅರ್ಜಿ ಹಾಕೋದು ಅಂದರೆ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ, ಅದಕ್ಕೊಂದಿಷ್ಟು ಸರ್ವರ್ಗಳ ಸಮಸ್ಯೆ ಆಗುತ್ತೆ, ಜನ ಕ್ಯೂ ನಿಲ್ಕೋಬೇಕಾಗತ್ತೆ ಗಂಟೆಗಟ್ಟಲೆ, ಅದಕ್ಕೊಂದಿಷ್ಟು ಮಾನದಂಡಗಳನ್ನು ವಿಧಿಸ್ತಾರೆ. ಹಾಗಾಗಿ ಬಡ ಜನರಂತೂ ಈಗ ಕೈ ಹಿಸುಕೊಳ್ಬೇಕಾಗತ್ತೆ. ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಯಾವ 2,000 ರೂಪಾಯಿಯೂ ಬೇಡ, ಮಹಿಳೆಯರು ನಮಗೆ ಯಾವ ಫ್ರೀ ಬಸ್ಸು ಬೇಡ, ನಮಗೆ ಬಿಪಿಎಲ್ ಕಾರ್ಡ್ ಇತ್ತಲ್ಲ ಅದನ್ನು ಕೊಟ್ಬಿಟ್ರೆ ಸಾಕು, ನಮಗೆ ಮುಂಚೆ ಹೆಂಗಿತ್ತು ಹಾಗೇನೆ, ಸರ್ಕಾರದ ಯಾವ ಗ್ಯಾರಂಟಿಗಳು ಬೇಡ ಅಂತ ಹೇಳಿ ಜನ ಈಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಹಿಂಗಾಯ್ತು ಅಂತ ಹೇಳಿ ಶಾಕ್ಗೆ ಒಳಗಾಗಿದ್ದಾರೆ.